ಆಸಕ್ತಿಯಿಂದ ಜನರ ಮನಸ್ಸಿನಲ್ಲಿ ನೆಲೆಸಿರ್ತಕ್ಕಂಥವ್ರು. ಸೋಮಶೇಖರವರು ಇವರೆಲ್ಲ ಹಿಂದೆ ಇರ್ತಕ್ಕಂಥವ್ರು. ಅವರು ಹಿರಿಯ ಅಧಿಕಾರಿಗಳಿದ್ದರು, ಉತ್ತಮ ಮಾಧ್ಯಮಗಳು, ಬರಹಗಾರರು ಮತ್ತು ಸ್ನೇಹಪರರು ಇವೆಲ್ಲ ಏಕತ್ರ ಭಾಗವಹಿಸಿರುವಂತಹ ಅಪರೂಪದ ವ್ಯಕ್ತಿ ಅಂತಂದರೆ ಶ್ರೀ ಸೋಮಶೇಖರ್ ಅವರು. ಇಂಥ ಎಲ್ಲ ಒಂದು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ಎರಡು ಹೊಸ ವೇದಿಕೆ ಮತ್ತು ಸಂಸ್ಕೃತಿ ಸಂಗಮ ಎರಡಕ್ಕೆ ಮಾತ್ರ ಅವರು ಕಾರಣಗಳಂತಲ್ಲ, ಯಾವುದೇ ಕಾರ್ಯಕ್ರಮಗಳು ಇಲ್ಲೇ ನಡೆದರೂ ಕೂಡ ಅದರ ಹೀಗೆ ಸೋಮಶೇಖರ್ ಅವರ ಪ್ರೋತ್ಸಾಹ ಬೆಂಬಲ ಅವೆಲ್ಲ ಕೂಡ ಸದಾಕಾಲ ಇರುವಂತಹದ್ದು. ಅವರ ಬಿಡುವಿಲ್ಲದ ಕಾರ್ಯಕರ್ತಗಳ ನಡುವೆ ಕೂಡ ಇಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲರನ್ನು ಸಂಘಟಿಸಿ ಕಲಾವಿದರನ್ನು ಸಾಹಿತಿಗಳನ್ನು ಎಲ್ಲ ಕ್ಷೇತ್ರದ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸತಕ್ಕಂಥದ್ದು ಸಂತೋಷದ ಸಂಗತಿ ಆಗಿ ಅಂತ ಮಾತನ್ನು ಹೇಳಿ ಎಲ್ಲ ಅನೇಕ ಹಿರಿಯರು ಅವರು ಸುದ್ದಿಗಳು ಅನೇಕ ಗಣ್ಯಮಾನ್ಯರೆಲ್ಲ ಇಲ್ಲಿ ಬಂದಿದ್ದಾರೆ. ಈ ಗಂಗೂಲಿ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸುವಂಥ ಮಾತನ್ನು ಹೇಳಿ ಬಸವಣ್ಣಕ್ಕೆ ಹೀಗೆ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸಲಿ. ಇಲ್ಲಿ ಪ್ರಶಸ್ತಿ ಪಡೆದಂಥವರು ನಿರಂತರ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಪ್ರೇರಣೆಯನ್ನು ನೀಡಲಿ. ಅದು ಭಗವಂತ ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹಸಿರು ಮಾಡಿದ್ದೇವೆ. ವಿಜಯ ಸಂಕೇಶ್ವರ್ ಕೊಟ್ಟಿದ್ದೇವೆ, ಪ್ರಭಾಕರ್ ಕೋರೆ ಅವರು ಕೊಟ್ಟಿದ್ದೇವೆ. ಈ ವರ್ಷ ಈ ಪ್ರಶಸ್ತಿಯನ್ನು ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ನಾವು ಕೊಟ್ಟಿದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಅವರ ಪ್ರಶಸ್ತಿ ವಾಚನ ಮಾಡಿದ್ದೇವೆ. ಅವ್ರ ಮನೆಗೆ ಹೋಗಿ ಆ ಪ್ರಶಸ್ತಿ ಫಲಕವನ್ನು ನಾವು ತಲುಪಿಸ್ತೇವೆ. ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಶ್ರೇಷ್ಠ ಶಿಕ್ಷಣ ತಜ್ಞರಾದ ಚಿಂತಕರಾದ ವಾಗ್ಮಿಗಳಾದ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರಿಗೆ ಕೊಟ್ಟಿದ್ದೇವೆ. ಈ ಸಮಾರಂಭದ ಸಾನ್ನಿಧ್ಯವನ್ನು ಸುತ್ತೂರು ಮಟ್ಟದ ಜಗದ್ಗುರುಗಳು ವಹಿಸಿ ಸಮಾರಂಭವನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ. ಸನ್ಮಾನ್ಯ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಬಹಳ ಮಾರ್ಮಿಕವಾಗಿ ಮೌಲಿಕವಾಗಿ ಮಾತನಾಡಿದ್ದಾರೆ. ಹಾಗೆ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಕೇಂದ್ರ ಜನಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರು ಬಸವಣ್ಣನವರ ಪ್ರಸ್ತುತಿ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ನಮ್ಮ ಹೃದಯ ರೋಗ ತಜ್ಞರು ಪ್ರಸ್ತುತ ಲೋಕಸಭಾ ಸದಸ್ಯ ಸಿ ಎನ್ ಮಂಜುನಾಥ್ರವರು ಅವರ ಸನ್ಮಾನ್ಯ ದೇವೇಗೌಡರವರ ಸಾಧನೆಗಳ ಬಗ್ಗೆ ಭಾಳ ಸಮಗ್ರವಾಗಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಹಾಗೆ ನಮ್ಮ ನೀರಾವರಿ, ಗ್ರಾಮೀಣಾಭಿವೃದ್ಧಿ, ಕಾನೂನಿನಲ್ಲಿ ತಜ್ಞರಾಗಿರ್ತಕ್ಕಂಥ ಪ್ರಸ್ತುತ ಸಚಿವರು ಆಗಿರುವ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವ ಸನ್ಮಾನ್ಯ ಎಚ್ ಕೆ ಪಾಟೀಲ್ರವರು ಬಹಳ ಅತ್ಯುತ್ತಮವಾಗಿ ಹೇಗೆ ತಮ್ಮ ಸರ್ಕಾರ ಬಸವಣ್ಣನ ವಿಚಾರಧಾರೆಯನ್ನು ಕಾನೂನು ರೂಪದಲ್ಲಿ ಅನುಷ್ಠಾನಗೊಳಿಸ್ತಾ ಇದೆ ಅನ್ನೋದನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ.